ಗಜವದನ ಬೇಡುವೆ. ಸಂಸ್ಥೆಯನ್ನು ಒರಿಕೋಡ್ ಬಂದ ಉದ್ದೇಶಗಳು ನಮ್ಮ ಸಮಾಜದ ನಾಯಕಿಯರು ಮುಖಂಡರನ್ನಾಗಲು ಇನ್ನಿತ ದಿನ ಮುಟ್ಟಲು ಅವೇನು ಪೊದಲು ನಡ್ಕೊಂಬೈದೇರು ಇಂಚಿನ ಸಂಸ್ಥೆಗೆ ಏನನ್ನ ಒಂದು ಅಧ್ಯಕ್ಷ ಮಾಡಿದ್ರು ಮುಂದೆ ಅಧ್ಯಕ್ಷ ಆದ ಕೆಲಸ ಮಾಡ್ತಾರಿಗೂ ಎಂಕ್ ಒಂದು ಮಲ್ಲ ಹೆಮ್ಮೆ ಹಾಕೊಂಡು ಅಂಚೆನೆ ಈ ಇತರ ಕಮಿಟಿದಾಗ ಒಟ್ಟು ಅದು ಒಂದೆರಡು ವರ್ಷ ದುಂಬು ಗುರುಮಂದಿರ ಒಂದು ಪೊರ್ಲದ ಅವರು ಬಂದಿರೋ ಉದ್ದೇಶಗಳು ಒಂದು ಶಿಲಾಮಯ ಗುರುಮಂದಿರನು 1 ಕೋಟಿ ಚಿಲ್ಡ್ರೇಡ್ ಕಟ್ಟದು ಅವೇನು ಇನೋಗ್ರೇಷನ್ ಮಾಡಿದ್ರು ಐಕ್ಲ ನಮ್ಮ ಸ್ವಾಮಿಗಳು ಬೈದಿರು ಅಂಚನೆ ಗಣ್ಯರ ನಮ್ಮ ಹೆಚ್ಚಿನ ಬೈದಿರು ಐದು ಪಕ್ಕ ನಮ್ಮ ಕಮಿಟಿ ಅಂಚನೆ ನಮ್ಮ ಸಂಘ ಪ್ರತಿ ಒಂದು ಸದಸ್ಯರ ನಗಲಿನ ಒಟ್ಟುಬಾರ್ದು ನಮ್ಮ ಕೊಂಜಿ ಮೂಲ ಕಾಪುಡಂಜಿ ಏರೇರು ಮಂದಿನ ಜಾಗ ಉಂಡು ಐಕ್ ನಮ್ಮ ಕಾಪುಡು ಬಿಲ್ಲವ ಒಂಜಿ ಭವನ ಆವಡು ಪಂಪಿನ ಉದ್ದೇಶಗಳು ಪೂರಕಲ ಒಟ್ಟಾದ ಒಂಜಿ ನಿರ್ಣಯ ಮಾಡ ಅರುವೇ ನಿರ್ಣಯ ತುಂಬಿ ಒಂದು ಗುರುದೇವರ ತತ್ವನು ಹೊರ ಒಂದು ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರ ಪಂಚ ಪ್ರತಿ ಒಂಜಿ ಧರ್ಮ ಜಾತಿದಾಗೆಲ್ಲ ಮುಂದೆ ಪೂರ ಅಗಲ ಸಹಕಾರ ಕೊಡ್ತೀರ ಅಂಚಾದ ಅಗಲ ಸಹಕಾರದ ಬರಟು ಇನಿ ನಮ್ಮ ಎದುರು ಈತ ಮಲ್ಲ ಒಂಜಿ ಕಾಪು ಬಿಲ್ಲವ ಭವನ ಮೂಡ್ದು ಬೈದಿರು ಮುಂದೆ ಉದ್ಘಾಟನೆನ ನಮ್ಮ ಗಣ್ಯರ ನಗರ ಪೂರ ಈ ನಿಮ್ಮದ ಇತ್ತ ಧಾರ್ಮಿಕ ಸಭೆಟ್ಟು ಭಾಗವಹಿಸಲಿಲ್ಲ ಪ್ರತಿ ಒಂದೆಲ್ಲ ಇವತ್ತಿನಲ್ಲಿ ಅವರಿಗೆ ಸನ್ಮಾನಿಸಿಕೊಂಡು ಬರುತ್ತೇವೆ. ತಮ್ಮೆಲ್ಲರ ಗಟ್ಟಿ ಚಪ್ಪಾಳೆ ಮುಖ್ಯವಾಗಿ 5 ಲಕ್ಷ ರೂಪಾಯಿಯ ವೈಯಕ್ತಿಕ ಹಣದ ಮುಖ್ಯವಾಗಿ ಗಳಿಗೆ ಅಂತ ಭಾವಿಸ್ತೇನೆ. ನಿಶ್ಚಲ ತಪೋನಿಷ್ಠೆ ಪರಿಸರ ಗಳಿಗೆ ಅಂತ ಭಾವಿಸ್ತೇನೆ. ಇದು ನಿಮ್ಮೆಲ್ಲರ ಸಾತ್ವಿಕ ತಪ್ಪನೆ ಫಲ, ಅಪ್ರತಿಮ ಸಾಧನೆ ಅಮೃತ ಫಲ ಅಂತ ಭಾವಿಸ್ತೇನೆ. ಒಂದು ಸಂಘ ಬೇಕೇ ಮತ್ತು ಯಾಕೆ ಅನ್ನುವಂಥ ಪ್ರಶ್ನೆ ಅನಿಸಿದಾಗ ಏರಿದ ಎತ್ತರವನ್ನ ಮಾಡಿದ ಸಾಧನೆಯನ್ನ ಹೇಳಿಕೊಂಡು ಸುತ್ತಿಸಲಾದ ಸಂಘ ಬೇಕು. ಬೇಡ ಸೋತ ಸೋಲುಗಳಿಗೆ ಉಂಡ ನೋವುಗಳಿಗೆ ಸಾಂತ್ವನದ ನುಡಿಗಳನ್ನು ಹೇಳಿ ಕೈ ಹಿಡಿದು ಮುನ್ನಡೆಸಲಾದ ಸಂಘ ಬೇಕು ಎಂದು ಬಲವಾಗಿ ನಂಬಿದವನು ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ವಿಕ್ರಮ್ ಭಟ್ ಅವ್ರನ್ನ ಹಾಗೆ ಜನನಿಯ ಶಿಷ್ಯನವನ್ನು ನಾನು ಅಭಿನಂದಿಸ್ತೇನೆ. ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ನೀವು ಮಾಡಿದ್ದೀರಿ. ಒಂದು ಕಾಪುವಿಗೆ ಒಳ್ಳೆಯ ಒಂದು ವಿಜಯ ನಿರ್ತಕ್ಕಂಥ ಒಂದು ಕಟ್ಟಡವನ್ನು ಕೊಟ್ಟಿದ್ದೀರಿ. ಒಂದು ಶಾಸಕನಾಗಿ ನಾನು ಅತ್ಯಂತ ಹೆಮ್ಮೆ ಪಡುವ ಒಂದು ಗಳಿಗೆ ಅಂತ ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ಇವತ್ತು ಖಂಡಿತವಾಗಿಯೂ ಆ ಕಾಲಘಟ್ಟದಲ್ಲಿ ಎಲುಬಿಲ್ಲ ನಾಲಿಗೆಗೆ, ಬಲವಿಲ್ಲ ಬಡವನಿಗೆ, ತೊಲೆ ಕಮ್ಮಗಳಿಲ್ಲ ಗಗನಕ್ಕೆ, ಕುಲ ಭೇದವಿಲ್ಲ ದೇವರಲ್ಲಿ ಎನ್ನುವಂಥ ಕಾಲಘಟ್ಟದಲ್ಲಿ ಈ ಸಮಾಜಕ್ಕೆ ಒಂದು ಶಕ್ತಿಯನ್ನು ಕೊಟ್ಟು ಧ್ವನಿಯಿಲ್ಲದವರಿಗೆ ಧ್ವನಿಯಾಗಿ ಅವರು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಡುವಲ್ಲಿ ನಾರಾಯಣ ಗುರುಗಳು ಒಂದು ಕಡೆ ಈ ಸಮುದಾಯಕ್ಕೆ ಶಕ್ತಿಯನ್ನು ತುಂಬಿದರೆ, ಮತ್ತೊಂದು ಸತ್ಯ ಧರ್ಮ ನಿಷ್ಠೆ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ಕೋಟಿ ಚೆನ್ನರು. ಅವರ ಆದರ್ಶವನ್ನು ಹೊಂದಿಸಿಕೊಂಡು ಅವರ ನಡೆಯನ್ನು ಹೊಂದಿಸಿಕೊಂಡು ಇವತ್ತು ಬದುಕನ್ನು ಕಟ್ಟಿಕೊಂಡಂಥ ಎಲ್ಲ ಬಿಲ್ಲವ ಸಮಾಜದ ಬಂಧುಗಳು. ಹಾಗಾಗಿ ಸತ್ಯ ಧರ್ಮ ನಿಷ್ಠೆ ಪ್ರಾಮಾಣಿಕತೆಗೆ ಮತ್ತೊಂದು ಅನ್ವರ್ಥ ನಾಮ ಅಂತಿದ್ರೆ ಅದು ಬಿಲ್ಲವ ಸಮಾಜ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇವೆ. ಈ ನಿಟ್ಟಿನಲ್ಲಿ ಇವತ್ತು ಒಂದು ಸಾರ್ಥಕದ ಗಳಿಗೆ ಸೃಷ್ಟಿಯೊಂದು ಸತ್ಯ ಸಾಕ್ಷಾತ್ಕಾರದ ವೇದಿಕೆ ಆಗಬೇಕು. ಸಮ ಮನಸ್ಕತೆಯ ವಿಶ್ವಸ್ತ ಸಂಘಟನೆಯಾಗಿ ಈ ಸಮಾಜ ರೂಪುಗೊಳ್ಳಬೇಕು. ವ್ಯಕ್ತಿತ್ವ ಅನಂತಕ್ಕೆ ಮೀರಿ ದಾರ್ಶನಿಕ ಪ್ರಜ್ಞೆ ಎತ್ತರವನ್ನು ಮುಟ್ಟಬೇಕು. ಇತಿಹಾಸದ ವರ್ತಮಾನದ ನಿರಂತರ ಉದಾಹರಣೆಗಳು ನಮ್ಮ ಭವಿಷ್ಯಕ್ಕೆ ಎಚ್ಚರ ಮೂಡಿಸಬೇಕು. ನಾವೆಲ್ಲ ತಿಳಿಬೇಕು, ನಮ್ಮ ಪೂರ್ವಜರಲ್ಲಿ ಶ್ರೀಮಂತಿಗೆ ಇರಲಿಲ್ಲ, ಆದರೆ ಶ್ರೀಮಂತಿಕೆ ಬದುಕಿನಿಂದ ನೆಮ್ಮದಿಯ ಬದುಕು ಶ್ರೀಮಂತ ಎನ್ನುವುದನ್ನು ನಾವು ಕಂಡುಕೊಂಡವರಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಕರ್ತವ್ಯ ಏನಿದೆ,
ಇವತ್ತು ಭಗವಂತ ಎಲ್ರಿಗೂ ದೈವ ಸೃಷ್ಟಿಯಲ್ಲಿ ಮುಕುಟಪ್ರಾಯ ಮಾನವ ಜನ್ಮ, ಹುಟ್ಟು ಎಲ್ಲಿ, ಬದುಕು ಹೇಗೆ, ವೃತ್ತಿ ಯಾವುದು, ಜಾತಿ ಯಾವುದು, ಅದು ದೈವಚಿತ್ತ ಅಂತೆ. ಆ ನಿಟ್ಟಿನಲ್ಲಿ ನಮ್ಮ ಕರ್ತವ್ಯ ಏನಂತ ಹೇಳಿದ್ರೆ, ಶಾಸ್ತ್ರ ಒಂದು ಕಡೆ ಬಹಳ ಸುಂದರವಾಗಿ ಹೇಳ್ತದೆ, ಅನಿತ್ಯಾನಿ ಶರೀರಾನಿ ಇವು ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತ ಮೃತ್ಯು ಕರ್ತವ್ಯವು ಧರ್ಮ ಸಂಗ್ರಹ ಕರ್ತವ್ಯ ಧರ್ಮ ಸಂಗ್ರಹ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ಕರ್ತವ್ಯನ ಅಂದರೆ ಧ್ವನಿಯಲ್ಲದವರಿಗೆ ಧ್ವನಿ ಆಗುವಂಥದ್ದು, ಇದು ನಾರಾಯಣ ಗುರುಗಳ ಆಶಯ, ಅವರನ್ನ ಮೇಲೆತ್ತುವಂಥದ್ದು. ಬದುಕಿನ ಎಲ್ಲ ಸಂಭ್ರಮಗಳಿಗೆ ಊರೆಲ್ಲ ಕಿವಿಯಾದರೆ ಸಂಕಟದ ಮೊರೆ ಅದು ಅನಾಥ ಆಗಬಾರ್ದಂತೆ. ವ್ಯಷ್ಟಿತ್ವದೊಂದಿಗೆ ಸಮಷ್ಟಿತ್ವವು ಮೇಲೆಸಿ ಬಂದ ಎತ್ತರ ನಿಲುವು ನಾಮದಾಗಬೇಕು. ಹೋಮಾಗ್ನಿಯೊಂದು ಬಾನೆತ್ತರಿಗೆ ಹಾರುವಂತೆ, ನದಿಯಲ್ಲೂ ಸಾಗರನ್ನು ಸೇರುವಂತೆ ನಮ್ಮ ಬದುಕು ಅದು ಮುನ್ನಡೆಯಬೇಕಂತೆ. ಈ ನಿಟ್ಟಿನಲ್ಲಿ ಹೇಳ್ತಾರಲ್ಲ, ನಮಗೆ ಯಾವುದೊಂದು ಋಣ ಇರ್ತದೆ, ಒಂದು ಊರಲ್ಲಿ ಹುಟ್ಟುವಂಥದ್ದು, ಬೆಳೆಯುವಂಥದ್ದು, ಯಾವುದೋ ಋಣ ನಮ್ಮಲ್ಲಿ ಕಟ್ಟಿ ಆಗ್ತದೆ. ಅದು ಕೇಳ್ತಾರೆ, ಹೆತ್ತ ಸೂತಕವು 10 ದಿನ ಪರ್ಯಂತ, ಸತ್ತ ಸೂತಕವು 11 ದಿವಸ, ಮತ್ತಿರುವ ಸೂತಕವು ಜನ್ಮ ಜನ್ಮ ಅಂತರದಿ, ಎತ್ತ ಹೋದರೂ ಬಿಡುದು ಬೆನ್ನತ್ತಿ ಹೋದು ಎನ್ನುವಂತೆ ಬಹುಶಃ ಆ ಎಲ್ಲ ಋಣವನ್ನು ತೀರಿಸುವಂಥ ಕೆಲಸವನ್ನು ಆ ಭಗವಂತನು ಕೊಟ್ಟಿದ್ದಾನೆ. ಹೇಳ್ತಿದ್ರು ವರದಿ ವಾಚನ ಮಾಡುವಾಗ ಅನಿಲ್ ಅವರು ಹೇಳ್ತಿದ್ರು 2 ಕೋಟಿ ರೂಪಾಯಿ ಸಾಲ ಇದೆ ಅಂತೇಳಿ. ತೋರ್ತಿನ ಚಿಕ್ಕಿನವು ಅಕ್ಲಿನ ಒಂದು ಸಕ್ಕೈಗಾದ ಇದಕ್ಕೆ ಪೂರ್ವ ವೇದಿಕೆ ನಮ್ಮ ಧರ್ಮನ ತಮ್ಮರದ ಮಾನವಿಗೆ ಸಂಭವವಿಲ್ಲ. ಆಚಾರ್ಯ ಭೋಜನ ಶಾಲೆದ ಭಾಗಿಯಾದ ಶ್ರೀಮತಿ ಸುಶೀಲಾ ಸರ್ಬಂಡಿಯ ಶ್ವೇತ ಪ್ರಭಾಕರ್ ಎಸ್ ಪೂಜಾರಿ, ಚಂದ್ರಮತಿ ಕೆ ಪೂಜಾರಿ ಮತ್ತು ವಿಚಾರಣೆ ಬೇಕಾದ ಸುರಸತ್ವದ ಪೂರ್ವ ಮಾನವಿಗೆ ಸಂಭವವಿಲ್ಲ. ದೊಡ್ಡ ಸಾಲಗಾದೆ ವೇದಿಕೆ ಬಿಟ್ಟ ಚವಣಿ ವಿನಂತಿ ಬಂದು ಶ್ರೀಯುತ ಕರುಣಾಕರ್ ಶೆಟ್ಟಿ ಬೊಕ್ಕ ಫ್ಯಾಮಿಲಿ ಎಸ್ ಲಿಮಿಟೆಡ್ ಥಾಣೆ ಮುಂಬೈ, ಶ್ರೀ ಭಾಸ್ಕರ್ ಎಂ ಸಾಲೆ ಮತ್ತು ಫ್ಯಾಮಿಲಿ ಹೋಟೆಲ್ ನಲ್ಲಿ ಮೀನು ಹಿಡಿಯೋ ಮಗ ಮೀನೇ ಹಿಡಿತಾ ಇದ್ದ, ಗಾರೆ ಮಾಡೋರ್ ಮಗ ಗಾರೆ ಮಾಡ್ತಾ ಇದ್ದ, ಕೂಲಿ ಮಾಡೋರ್ ಮಗ ಕೂಲಿ ಮಾಡ್ತಾ ಇದ್ದ.